ಓಕೆ. ಸ್ವಲ್ಪ ಕನ್ನಮ್ಮನವರು ನಾನು ಒಂದೇ ಜಿಲ್ಲೆಯವರು ಶಾಂತಿ ಸಿಗ್ತದೆ. ಅಪ್ರತಿಮ ಮಹಿಳೆ ಶ್ರೀಮತಿ ಚೆನ್ನಮ್ಮಾದೇವಿ ಬಹುಶಃ ಯಾವಾಗಲೂ ಹೇಳ್ತಾರೆ ಒಂದು ಗಂಡಸಿನ ಸಾಧನೆ ಹಿಂದೆ ಒಂದು ಸ್ತ್ರೀ ಶಕ್ತಿ ಇರುತ್ತೆ ಅಂತ. ಅಂಥ ಒಂದು ಸ್ತ್ರೀ ಶಕ್ತಿ ಚೆನ್ನಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇನ್ನೂ ನನಗೆ ತುಂಬ ನೋವು ಅಂದರೆ ಈ ನೋವನ್ನು ದೇವೇಗೌಡರು ಯಾವ ರೀತಿ ಸಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೂ ಆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಈ ಒಂದು ಶಕ್ತಿಯನ್ನು ಬೆಳೆಸೋದ ದಯೆಯನ್ನು ಪರಮಾತ್ಮ ತೋರಲಿ ಅಂತ ಹೇಳ್ಬಿಟ್ಟು ನಾವು ಆತ್ಮಕ್ಕೆ ಶಾಂತಿ ಕೊಡಲಿ. ಎಸ್ ಸರ್. ದೇವೇಗೌಡರ ಜೊತೆಯಲ್ಲಿ ನಮ್ಮ ಎಲ್ಲ ಕುಟುಂಬದ ಕಾರ್ಯಕ್ರಮಗಳು ಎಲ್ಲವೂ ಕೂಡ ತಪ್ಪದೇ ಬರ್ತಾ ಇದ್ರು. ಆ ತಾಯಿಯವರು ಅತಿ ಶ್ರೇಷ್ಠ ತಾಯಿಯವರ ಸ್ಥಾನದಲ್ಲಿ ಮಾದರಿಯಾಗಿದೆ. ಇಷ್ಟೊಂದು ದೊಡ್ಡ ಕುಟುಂಬವನ್ನು ಸಾಕಿ ಸಲಹಿ ತಾಯಿ ಸ್ಥಾನ ಎಷ್ಟು ಪವಿತ್ರವಾದ್ದು, ಅದರ ಹಿರಿತನ ಮತ್ತು ಅವರನ್ನು ಯಾವ ರೀತಿ ಮಕ್ಕಳನ್ನ ಕಾಪಾಡಬೇಕು, ಮೊಮ್ಮಕ್ಕಳನ್ನ ಅನ್ನೋದ್ರಲ್ಲಿ ಮಾದರಿಯಾಗಿದೆ. ಅವರ ಸೇವೆ ದೇವೇಗೌಡರ ಬೆಳವಣಿಗೆ. ದೇವೇಗೌಡರು ಇಷ್ಟೊಂದು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ತಾಯಿದೆ ಅರ್ಧ ಪಾಲಿದೆ. ಭಗವಂತ ಅವರ ಆತ್ಮಕ್ಕೆ ಸ್ವರ್ಗದಲ್ಲಿ ಸ್ಥಾನ ಕೊಡಲಿ ಅಂತ ಹೇಳ್ತಾ ಮತ್ತು ಅವರ ಕುಟುಂಬದವರಿಗೆ ಆ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಟ್ಟಂತ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು. ಬೇಜಾರಾಗ್ತದೆ. ನನಗೆ ಆಗ್ತಾ ಇದೆ ಹಾಗೆ ನಾನು ಯಾವಾಗಲೂ ದೇವೇಗೌಡರಿಗೆ ಮನೆಗೆ ಬರ್ತಾ ಇದ್ದೀನಿ. ಆವಾಗ ಅವರು ನನಗೆ ತುಂಬ ಪ್ರೀತಿಯಿಂದ ಮಾತಾಡ್ಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಉಳಿಸ್ಬೇಕು ಮಾಡ್ಕೊಳ್ತೀವಿ. ಅವರು ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬಕ್ಕೆ, ಕುಮಾರಣ್ಣ ಅವರಿಗೆ, ಮಂಜುನಾಥ್ ಸರ್ಗೆ ಎಲ್ಲರಿಗೂ ದೇವರ ಶಕ್ತಿ ಕೊಡಲಿ ಅಂತ ನಾನು ಹೇಳ್ತೀನಿ. ಮಾನ್ಯ ದೇವೇಗೌಡರು ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ನಮ್ಮ ನಾಡನ್ನ ಅಗಲಿದ್ದಾರೆ. ಅಪ್ಪಟ ಭಾರತೀಯ ಮಹಿಳೆಯಂತೆ, ಅಪ್ಪಟ ಭಾರತೀಯ ಸಂಸ್ಕಾರದಿಂದ ಒಬ್ಬ ಆದರ್ಶ ತಾಯಿ ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದನ್ನ ಚೆನ್ನಮ್ಮರವರನ್ನ ನೋಡಿ ನಮ್ಮ ಇಂದಿನ ಯುವತಿಯರು, ಇಂದಿನ ತಾಯಂದಿರು, ಇಂದಿನ ಮಹಿಳೆಯರು ಕಲಿಬೇಕಾಗಿದೆ. ಒಂದು ದೊಡ್ಡ ಕುಟುಂಬವನ್ನ ಒಬ್ಬ ಸಂಪ್ರದಾಯಸ್ಥ ಮಹಿಳೆಯಾಗಿ ಹೇಗೆ ಆ ಕುಟುಂಬವನ್ನ ನಡೆಸಿದ್ರು. ದೇವೇಗೌಡರು ಸಂಪೂರ್ಣವಾಗಿ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದ ಸಂದರ್ಭದಲ್ಲಿ ಅವ್ರ ಮಕ್ಕಳಿಗೆ ಆದರ್ಶರಾಗಿ, ಕುಟುಂಬಕ್ಕೆ ಆದರ್ಶರಾಗಿ,
ಕರ್ನಾಟಕದ ಎಲ್ಲ ಜನರಿಗೆ ಆದರ್ಶವಾಗಿ ಒಬ್ಬ ಭಾರತೀಯ ಮಹಿಳೆ ಹೇಗಿರಬೇಕು, ಹೇಗಿರಬಹುದು ಅನ್ನುವಂಥದ್ದನ್ನ ತಮ್ಮ ಜೀವನ ಪೂರ್ತಿ ನಡೆದುಕೊಂಡು ತೋರಿಸಿದ್ದಾರೆ. ಹಾಗಾಗಿ ಅವರ ನಡೆಯಲ್ಲಿ, ನುಡಿಯಲ್ಲಿ, ಜೀವನದಲ್ಲಿ ಒಂದು ಸತ್ಸಂಪ್ರದಾಯವನ್ನ ಬಿಟ್ಟು ನಮ್ಮನ್ನ ಅಗಲಿದ್ದಾರೆ. ಆ ತಾಯಿಗೆ ಸ್ವರ್ಗ ಸಿಗಲಿ, ಆ ತಾಯಿ ಚಿರಂಜೀವಿ ಆಗಲಿ, ಆ ಕುಟುಂಬಕ್ಕೆ ಭಗವಂತ ಶಕ್ತಿಯನ್ನ ಕರುಣಿಸಲಿ, ನಾಡಿಗೆ ಶಕ್ತಿಯನ್ನ ನೀಡಲಿ ಭಗವಂತ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಶ್ರದ್ಧಾಂಜಲಿ ನಮನಗಳನ್ನು ಸಲ್ಲಿಸ್ತಾರೆ. ದೇವೇಗೌಡರು ಒಂದು ದೊಡ್ಡ ಶಕ್ತಿಯಾಗಿ ಅವ್ರಿಗೆ ಬೆನ್ನಿಗೆ ನಿಂತಂಥವರು. ಪರಸ್ಪರ ಭಾಳಷ್ಟು ಒಂದು ಅವಲಂಬನೆಯನ್ನು ಇವತ್ತು ಸಹ ದೇವೇಗೌಡರು ಹೊಂದಿದ್ದಾರೆ. ಇವತ್ತು ಸಹಜವಾಗಿ ಇವತ್ತು ಸಹ ಅವರು ತಮ್ಮ 89ನೇ ವಯಸ್ಸಿಗೆ ಅಗಲಿದ್ದಾರೆ. ಇವತ್ತು ಹಿರಿಯರಂಥ ಮಾಜಿ ಮುಖ್ಯಮಂತ್ರಿ ದೇವೇಗೌಡರಿಗೆ, ಅವರ ಎಲ್ಲ ಮಕ್ಕಳಿಗೆ, ಕುಟುಂಬಕ್ಕೆ, ಅಭಿಮಾನಿಗಳಿಗೆ ಸಹ ಭಗವಂತ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಜನಮಕ್ಕಳ ಒಂದು ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು